ಬಿಕಾಸರಿಗೆ 6 ಗಂಟೆ ಊಟ ಮೇಟ್ಲಸ್ ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಮೊನ್ನೆ ಕೋಲ ಇತ್ತು, ಹಾಗೆ ನಿನ್ನೆ ನೈಟ್ ತಂಬಿಲ ಕೂಡ ಮಾಡಿದ್ವಿ. ಹಾಗಾಗಿ 2-3 ದಿನದಿಂದ ಸರಿ ನಿದ್ದೆ ಇಲ್ಲ ಅಂತ ಇವತ್ತು ಇನ್ನೂ ಯಾರೂ ಹೇಳಲಿಲ್ಲ. ಇನ್ನು ಇವತ್ತು ಮತ್ತೆ ಕ್ಲೀನಿಂಗ್ ಕೆಲಸ ಇದೆ. ನಿನ್ನೆ ನೈಟ್ ಕುಕ್ ಮಾಡಿದ ಪಾತ್ರೆ ಹಾಗೆ ಇದೆ, ಅದನ್ನು ವಾಶ್ ಮಾಡಬೇಕು. ಹಾಗೆ ಫಂಕ್ಷನ್ ಅಂದಮೇಲೆ ಸುತ್ತಮುತ್ತ ಈ ಪೇಪರು, ಕಪ್ಸು, ಪ್ಲೇಟ್ಸು, ಇನ್ನು ಸಣ್ಣ ಪುಟ್ಟ ಕಸ ಎಲ್ಲ ಬಿದ್ದಿರುತ್ತಲ್ವಾ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಹಾಗೆ ಫಂಕ್ಷನ್ಗೆ ಯೂಸ್ ಮಾಡಿದ ಬಟ್ಟೆ, ಸಾರೀಸ್ ಎಲ್ಲ ವಾಶ್ ಆಗಬೇಕು. ಹಾಗಾಗಿ ಇವತ್ತು ಸ್ವಲ್ಪ ಬ್ಯುಸಿ ಡೇ ಅಂತ ಹೇಳ್ಬೋದು. ಪ್ಲಾಂಟಾ ಎಲ್ಲ ಫಿನಿಶ್ ಮಾಡು ಅದಕ್ಕೆ ಫಿನಿಶ್ ಮಾಡಿ ಬಿಡ್ತಿದ್ದೀರಾ? ಓಕೆ, ಚಲೋ, ಈಗ ಸಾಕು. ಚಲೋ ಚಲೋ ಈಗ ಹೋಗೋಣ, ಚಲೋ. ಇದೆಲ್ಲ ಇವತ್ತು ಮುಗಿಸಿ ಇನ್ನು ನಾಳೆ ಸಂಜೆ ಮತ್ತೆ ಬ್ಯಾಂಗ್ಳೂರಿಗೆ ಹೊರಡಬೇಕು. ಅದಾದಮೇಲೆ ಮತ್ತೆ ಅದೇ ಲೈಫ್, ಮನೆ ಟು ಆಫೀಸ್, ಆಫೀಸ್ನಿಂದ ವಾಪಸ್ ಮನೆಗೆ. ಏನೂ ಮಾಡೋಕ್ಕಾಗಲ್ಲ, ಲೈಫ್ ನಡಿಬೇಕು ಅಂದರೆ ಇದೆಲ್ಲ ಇರಬೇಕು ಅಲ್ವಾ. ಇದು ಹೊಡಿಬೇಕಲ್ಲ, ಅದೆಲ್ಲ ಬಿಡಿ. ಈಗ ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಂದರೆ, ಕೋಲ, ಪೂಜೆ, ತಂಬಿಲ ಎಲ್ಲ ಆಯ್ತಲ್ವಾ. ಸೊ ಎಲ್ರಿಗೂ ಹೇಗೆ ಅನ್ನಿಸ್ತು, ಏನೆಲ್ಲ ಪ್ರಿಪರೇಷನ್ಸ್ ಮಾಡಿಕೊಂಡ್ರು, ಹೇಗೆ ಮಾಡಿಕೊಂಡ್ರು, ಪೂಜೆ ಎಲ್ಲ ಹೇಗೆ ಆಯಿತು, ಅವ್ರಿಗೆ ಏನು ಅನ್ನಿಸ್ತು ಅಂತ ಕೇಳೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ನೋಡೋಣ ಏನು ಹೇಳ್ತಾರೆ ಅಂತ. ಏನಕ್ಕೆ ಮಾಡ್ಬೇಕನ್ನಿಸ್ತು? ಕೋಲ 25 ವರ್ಷ ನಂತರ ಮಾಡಬೇಕು ಅನ್ನಿಸ್ತು. ಅಂದರೆ ತುಂಬ 25 ವರ್ಷ ಮುಂಚೆ ಆಯಿತು. ನನ್ನ ಉಪದೇಶನ ಕೊಟ್ಟರು, ಆ ಟೈಮಲ್ಲಿ ಮಾಡಿದ್ದಾರೆ, ಏನೋ ಗೊತ್ತಿಲ್ಲ. ಮಾಡಬೇಕು ಅಂತ ಎಲ್ಲರ ಮನಸ್ಸಿಗೆ ಬಂತು. ಸೊ ಮಾಡಲಿಕ್ಕೆ ಹೊರಟ್ವಿ. 1 ವರ್ಷದಿಂದ ಪ್ಲಾನ್ ಆಗ್ತಾ ಇದೆ. ಬಟ್ ಅದಕ್ಕೆ ಬೇಕಾದಂಥ ದಿನ ನಾವು ಫಿಕ್ಸ್ ಮಾಡಿದ್ವಿ. ಬಟ್ ಅದು ಆ ಟೈಮಲ್ಲಿ ಆಗಲಿಲ್ಲ. ಜನವರಿ 10ನೇ ತಾರೀಕು ಅಂತ ಫಿಕ್ಸ್ ಮಾಡಿದ್ವಿ. ಅದು ಮುಹೂರ್ತ ಬರಲಿಲ್ಲ ಅಂತ ಬಂತು. ಅದರ ನಂತರ 1 ತಿಂಗಳು ಪೋಸ್ಟ್ಪೋನ್ ಆಗಿ ಫೆಬ್ರವರಿ 7ನೇ ತಾರೀಕು, 6ನೇ ತಾರೀಕು ಪ್ರತಿಷ್ಠಾಪನೆ ಮಾಡಿದ್ದು, 7ನೇ ತಾರೀಕು ಸ್ಟಾರ್ಟ್ ಮಾಡಿದ್ದು. ಶನಿವಾರ ಬೆಳಗಿನ ಜಾವ, ಲಾಸ್ಟ್ ಶನಿವಾರ ಬಂದಿದ್ರು. ಅಲ್ಲಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ. ಎಲ್ಲ ಇನ್ವಿಟೇಷನ್ ಕೊಡೋದು, ಎಲ್ಲರಿಗೆ ಹೇಳುವಂಥದ್ದು, ಫ್ಯಾಮಿಲಿಯಲ್ಲಿ ಹೇಳುವಂಥದ್ದು ಅಥವಾ ಊರಲ್ಲಿ ಹೇಳುವಂಥದ್ದು, ಫ್ರೆಂಡ್ಸ್ಗಳಿಗೆ ಹೇಳುವಂಥದ್ದು ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ನಿಧಾನ ಬಂದು ಇನ್ನು ಬುಧವಾರ ಗುರುವಾರ ಸ್ವಲ್ಪ ದೈವ ನರ್ತನ ಆಗೋ ಜಾಗವನ್ನು ಅವ್ರು ಆಲ್ರೆಡಿ ಆ ಮನೆಯವರು ಕ್ಲೀನ್ ಮಾಡಿ ಕೊಟ್ಟಿದ್ರು. ಯಾಕಂದ್ರೆ ನಮ್ಮ ಮನೆ ಅಂಗಳ ಎಲ್ಲ ಶೇಪ್ ಇರೋದ್ರಿಂದ ಮತ್ತು ಅಷ್ಟು ಜಾಗ ಇಲ್ಲದೇ ಇರೋದ್ರಿಂದ ನಮಗೆ ಜಾಗ ತುಂಬ ಬೇಕಾಗುತ್ತೆ. ಕುತ್ಕೊಂಡು ಒಂದು ಕಡೆ ವಾದ್ಯದವ್ರು ಕುತ್ಕೊಳ್ಳಿಕ್ಕೆ, ಅವ್ರು ಕುತ್ಕೊಂಡು ಅವ್ರಿಗೆ ರೆಡಿ ಮಾಡುವಂಥದ್ದು. ಇನ್ನು ಊರಿನ ಜನ ಒಂದು 100-150 ಜನ ಆಗ್ತಾರೆ. ಅವ್ರಿಗೆ ಕುತ್ಕೊಳ್ಳಿಕ್ಕೆ ಜಾಗ ಬೇಕು, ಪ್ಲಸ್ ನರ್ತನ ಆಗೋ ಜಾಗ, ಈ ಥರ ತುಂಬ ಜಾಗ ಬೇಕಾಗಿರೋದ್ರಿಂದ ನಮಗೆ ಅಲ್ಲಿ ನಮ್ಮ ಅಂಗಳದಲ್ಲಿ ಸಾಕಾಗೋದಿಲ್ಲ. ಎಲ್ಲ ಶೇಪ್ ಇರೋದ್ರಿಂದ ಕುತ್ಕೊಂಡು ಆಗೋದಂಥದ್ದಲ್ಲ. ಅದಕ್ಕೆ ನಾವು ಪಕ್ಕದ ಮನೆಯವ್ರದ್ದು ಕೇಳಿದ್ವಿ, ನಿಮ್ಮ ಅಂಗಳದಲ್ಲೇ ಮಾಡ್ತೇವೆ ಅಂತ. ಅವ್ರು ಒಳ್ಳೆ ರೀತಿಯಲ್ಲಿ ಖುಷಿಯಾಗಿ ಆಯಿತು ಅಂತ ಹೇಳಿದರು. ಪ್ಲಸ್ ಅದಕ್ಕೆ ಬೇಕಾಗಿರೋಂಥ ಅವ್ರು ಸ್ವಲ್ಪ ಕ್ಲೀನ್ ಮಾಡಿ ಕೊಟ್ಟಿದ್ರು. ಆದರೆ ಹುಲ್ಲು ಅವ್ರದ್ದು ಹಳೆ ಮನೆ, ಅದು ಅವರು ಮೇಲೆ ಕಟ್ಟಿದ್ದಾರೆ. ಹಳೆ ಮನೆಯಲ್ಲಿ ಇವಾಗ ಯಾರಿಲ್ಲ, ಇದ್ರೆ ಒಬ್ರು ಇರ್ತಾರೆ, ಖಾಲಿ ಇರುತ್ತಲ್ಲ, ಅವ್ರಿಗೇನು ಡಿಸ್ಟರ್ಬ್ ಆಗಲ್ಲ. ಸೊ ಅದಕ್ಕೆ ನಾವು ಅವ್ರ ಹತ್ರ ಕೇಳಿದ್ದು, ಈ ಥರ ಅವರು ಅದೇ ಒಪಿನಿಯನ್ ಕೊಟ್ಟಿದ್ರು, ನಿಮ್ಗೆ ಅಲ್ಲಿ ಮಾಡ್ತೀವಿ, ಇಲ್ಲಿ ಸ್ಪೇಷಿಯಸ್ ಆಗಿದೆ, ನೀವು ಇಲ್ಲಿ ಮಾಡ್ಬೋದು ಅಂತ. ಸಫಿಷಿಯೆಂಟ್ ಸ್ಪೇಸ್ ಇದೆ, ಆರಾಮಾಗಿ ಕುತ್ಕೋಬಹುದು, ಎಲ್ರಿಗೂ ಕವರ್ ಆಗುವಂಥದ್ದು. ಮತ್ತು ಮನೆ ಹತ್ತಿರ ಕೂಡ ಇರೋದ್ರಿಂದ ಎಲ್ಲ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಆಯಿತು. ಆ್ಯಕ್ಚುಲಿ ನಾವು ನಮ್ಮದು ಗದ್ದೆಯಲ್ಲಿ ಮಾಡೋದಂತಿತ್ತು. ಅದು ಇಲ್ಲಿಂದ ಒಂದು 500 ಮೀಟ್ರ್ ದೂರ ಆಗ್ತದೆ. ಅದು ಏನಾಗುತ್ತೆ ಅಂದರೆ, ದೈವ ಮಿಡ್ಲಲ್ಲಿ ಮನೆ ಹತ್ರ ಬಂದು ಹಾಲು ಕುಡಿಯೋದೆಲ್ಲ ಇರ್ತದೆ. ಅದು ಮಿಡ್ ನೈಟಲ್ಲಿ ಇರೋದ್ರಿಂದ ಅಲ್ಲಿ ಹೋಗೋ ದಾರಿ ಸಹ ಅಂದರೆ ಗದ್ದೆ ಹತ್ರ ಸಣ್ಣ ದಾರಿ ಇರ್ತದೆ, ಅದು ಹುಲ್ಲೆಲ್ಲ ತುಂಬ ಬೆಳೆದಿರ್ತದೆ. ಅವರಂದ್ರೆ ಅಷ್ಟು ದೂರ ಎಲ್ಲ ಮಾಡೋದಕ್ಕಿಂತ ನಮ್ಮ ಮನೆ ಅಂಗಳದಲ್ಲಿ ಮಾಡುವ ಅವ್ರು ಸಹ ಒಪಿನಿಯನ್ ಕೊಟ್ಟಿದ್ರು. ನಮಗೂ ಅದು ಅನಿಸಿತ್ತು. ಗೊತ್ತಿಲ್ಲ ಕೂಡ ಒಳ್ಳೆಯ ಒಂದು ಒಪಿನಿಯನ್ ಇರೋದ್ರಿಂದ ಅವರು ಅದಕ್ಕೆ ಸಪೋರ್ಟ್ ಮಾಡಿದರು. ಅವರೇ ಹೇಳಿದ್ರಿಂದ ನಮಗೆ, ನಾವು ಕೇಳಿದ್ವಿ, ಅವರು ಹೇಳಿದರು, ಎಲ್ಲನೂ ಅದೇ ಹೇಳಿದ್ರು, ದೈವ ಎಲ್ಲನೂ ಮಾಡಿಸ್ಕೊಡ್ತು ಅನ್ನೋದಕ್ಕೂ ಇದೊಂದು ಉದಾಹರಣೆ. ಪ್ರಿಪರೇಷನ್ ಸ್ಟಾರ್ಟ್ ಆಗಿತ್ತು ಮೊನ್ನೆ ಸೋಮವಾರದಿಂದ ಶುರುವಾಗಿದೆ. ಸೊ ನಾನು ಬಂದು ಶನಿವಾರ ಹೇಳಲಿಕ್ಕಿತ್ತಲ್ವಾ, ಕ್ಲೀನಿಂಗ್ ಎಲ್ಲ ಆದದ್ದು ಸೋಮವಾರದ ನಂತರ. ಅಂದ್ರೆ ಒಂದು ಶನಿವಾರದಿಂದ ಇನ್ನೊಂದು ಶನಿವಾರ, ಮಂಗಳವಾರದಿಂದ
ಫುಲ್ ಮನೆ ಕ್ಲೀನಿಂಗ್. ಅಂದ್ರೆ ನಾವು ಅಲ್ಲೇ ಇರ್ತೀವಲ್ವಾ, ಇಲ್ಲಿ ಬರೋದು 2 ತಿಂಗಳಿಗೊಮ್ಮೆ ಕ್ಲೀನಿಂಗ್ ಮಾಡ್ಲೇಬೇಕಾಗ್ತದೆ. ಸೊ ಮಂಗಳವಾರ ಬುಧವಾರ ನಮ್ದು ಫುಲ್ ಕ್ಲೀನಿಂಗ್. ಶುಕ್ರವಾರದಿಂದ ಸ್ಟಾರ್ಟ್ ಪೂಜೆ, ದೈವಾದ ಸ್ನಾನ, ಪೂಜೆ. ಅದೊಂದು ಒಳ್ಳೆ ರೀತಿ ಮಾಡ್ಬೇಕಲ್ಲ. ಮತ್ತೆ ಆ ನಂತರ ಶನಿವಾರ ಸತ್ಯನಾರಾಯಣ ಪೂಜೆ, ಗಣಹೋಮ, ಸಂಜೆ ಮತ್ತೆ ಕೋಲ. ವಿಧಿವಿಧಾನ ಚೆನ್ನಾಗಿದೆ. ಬಟ್ಟೆಗಳು ಭಟ್ರು ನಮ್ಮವರೇ. ಅಪ್ಪ ನಿಮ್ಗೆ ಏನು ಅನಿಸ್ತಪ್ಪ? ನಮ್ಗೆ ಒಳ್ಳೆ ಅದೇ ನಾವೆಲ್ಲ ಬಂದದೆಲ್ಲ ಜನ ಸಪೋರ್ಟ್ ಮಾಡಿದ್ದೆಲ್ಲ ಸರಿ ಖುಷಿ ಆಯ್ತು. ಕರೆಕ್ಟ್ ಆಯ್ತು, ಒಳ್ಳೆದು. ಹೌದು, ಅದ್ರ ಸಪೋರ್ಟ್ ಎಲ್ಲ ಬಾರಿ ಇತ್ತು. ಭಾಳ ತುಂಬಾ ಸಣ್ಣ ಫಂಕ್ಷನ್ ಅಲ್ಲ ಅಲ್ವಾ, ಸಪೋರ್ಟ್ ಬೇಕು. ಸಪೋರ್ಟ್ ಇಲ್ಲದಿದ್ರೆ ಈ ಕೆಲ್ಸ ಭಾರಿ ಕಷ್ಟ. ಅಮ್ಮ ನಿಮ್ಗೆ ಹೆಂಗ ಅನಿಸ್ತು? ನನಗೆ ಎಲ್ಲ ಫಂಕ್ಷನ್ ನಾವು ಸತ್ಯನಾರಾಯಣ ಪೂಜೆಗಳು ಮಾಡ್ತಾ ಇರ್ತೀವಿ 2 ವರ್ಷಕ್ಕೊಮ್ಮೆ, ವರ್ಷಕ್ಕೊಮ್ಮೆ. ನನಗೆ ಕೋಲ ಬಂದು ತುಂಬ ಖುಷಿ ಆಯಿತು. ಕೋಲ ತುಂಬ ಇಷ್ಟ. ಮಮ್ಮಿ 3 ದಿವಸ ಹೇಗಾಯ್ತು ಫಂಕ್ಷನ್? ಒಳ್ಳೆ ರೀತಿಯಲ್ಲಿ ಖುಷಿ ಆಯಿತು. ನಿಮ್ಗೆ ಎಂತೆಲ್ಲ ಇತ್ತು? ಎಲ್ಲ ಕೋಲ ಮತ್ತೆ ಬೆಳಿಗ್ಗೆ ಪೂಜೆ ಎಲ್ಲ ಖುಷಿ ಆಯ್ತು ನಿಮಗೆ? ಎಲ್ಲ ಈಗ ಜಸ್ಟ್ ಇಲ್ಲ, ಖಾಲಿ ಯಾರು ಇಲ್ಲ, ಮನೆಯೆಲ್ಲ ಖಾಲಿ ಖಾಲಿ. ಕೆಲಸ ಇತ್ತು ತುಂಬಾ. ಈ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆಯಲು ಪ್ರಮುಖ ಕಾರಣಕರ್ತರು ಅಂದರೆ ಹಲವರಿದ್ದಾರೆ. ರೇಷನ್ ಖರೀದಿ ಮಾಡ್ಲಿಕ್ಕೆ ಸವಿತಕ್ಕ ಸಹಾಯ ಮಾಡಿದ್ಲು. ಕೋಲ ಕುಣಿಯುವ ಸ್ಥಳವನ್ನು ಪಕ್ಕದ ಮನೆಯವರಾದ ಗಿರೀಶ, ಸಂತೋಷ, ಉಪೇಂದ್ರ ಮಾಮ ಸ್ವಲ್ಪ ಕ್ಲೀನ್ ಮಾಡಿ ಕೊಟ್ರು. ಗುಡಿಯ ಜೀರ್ಣೋದ್ಧಾರ ಸಮಯದಲ್ಲಿ ಅದರ ಸಂಪೂರ್ಣ ಕೆಲಸವನ್ನು ಫ್ಯಾಮಿಲಿಯವರಾದ ಗಣೇಶಣ್ಣ ನೋಡಿಕೊಂಡ್ರು. ಹಾಗೆ ಕೋಲಕ್ಕೆ ಸಂಬಂಧಿಸಿದ ಸಿರಿಸಿಂಗಾರ ಇತರ ಕೆಲಸಗಳನ್ನು ಶೀನಣ್ಣ ಸ್ವಲ್ಪ ಸಹಾಯ ಮಾಡಿದರು. ಮತ್ತೆ ಕೆಲವೊಂದು ಕೆಲಸಗಳಿಗೆ ಗಣಪತಿಯಣ್ಣ, ಪ್ರವೀಣ್ ಇವರೆಲ್ಲ ಸಹಾಯ ಮಾಡಿದರು. ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಆಸಕ್ತಿದಾಯಕ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬಾಯ್, ಧನ್ಯವಾದಗಳು.